ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ವ್ಯಕ್ತಿ ಲಾಭ ಪಡ್ಕೊಳ್ತಕ್ಕಂಥ ಕೆಲಸ ಬಿಟ್ಟರೆ ಬೇರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಮಾದಿಗ ಜನಾಂಗಕ್ಕೆ ಸೇರಿದಂಥ ಮುನಿಯಪ್ಪನವರು ಮಾದಿಗರ ಮಹಾಸಭಾ ಮಾಡಿಕೊಂಡು ಮಾದಿಗರ ನಾಯಕ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ಗೌರವವಿದೆ. ಮಾದಿಗರ ಬಗ್ಗೆ ಮತ್ತು ಇನ್ನುಳಿದಂಥ ದಲಿತ ಸಮುದಾಯದ ಬಗ್ಗೆ ಕಳಕಳಿ ಕಾಳಜಿ ಇದೆ. 5 ನಿಮಿಷನೂ ಕೂಡ ಕ್ಯಾಬಿನೆಟ್ನಲ್ಲಿರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ತಿಮ್ಮಾಪುರ್ ಇಲೆಕ್ಷನ್ ಟೈಮ್ದಾಗ ನನ್ನಲ್ಲಿ ಹೇಳ್ಕೊಂಡದ್ದು ವಿಡಿಯೋಗಳು ಏನು ಹೇಳಿದ ಅವ್ರಿಗೂ ಹೇಳ್ತೇನೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ನಿಮ್ಮ ಲಾಭಕ್ಕಾಗಿ ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಕ್ಯಾಬಿನೆಟ್ನಲ್ಲಿ ಇರೋದಲ್ಲ, ಸಮಾಜದ ಪ್ರತಿನಿಧಿಯಾಗಿ ನಿಮ್ಮ ಜವಾಬ್ದಾರಿ ಕರ್ತವ್ಯವನ್ನು ನಿಭಾಯಿಸಬೇಕು. ನಿಭಾಯಿಸದೇ ಇದ್ದರೆ ನೀವು ಸಮಾಜದ ದ್ರೋಹಿಗಳಾಗ್ತೀರಿ. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಂತ ಸಂದರ್ಭದಲ್ಲಿ ನೀವುಗಳು ಮನೆಯಲ್ಲಿ ಕೂತು ಈ ರೀತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ, ಯಾವ ಮಟ್ಟಕ್ಕೆ ಸರಿ? ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ಕೊಂಡು ನಮ್ಮ ಬಗ್ಗೆ ನೀವು ಧ್ವನಿಯಾಗಿಲ್ಲ ಅಂತಂದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಹೋರಾಟ ಮಾಡಿದೀವಿ. ಮುಂದೆ ನಾವು ನಮ್ಮ ಹೋರಾಟಗಳು ಯಾವ ರೂಪುರೇಷೆ ಪಡಿತವೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗ್ತದೆ. ದಯಮಾಡಿ ನಾನು ಈ ಮುಖ್ಯನ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇನೆ, ಶಾಸನ ಸಭೆಯಲ್ಲಿ ನಮಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ದಯಮಾಡಿ ಧ್ವನಿ ಎತ್ತಬೇಕು, ಧ್ವನಿ ಆಗಬೇಕು. ಹಾಗೆ ಮುಂದುವರೆದಂತೆ ನಮ್ಮ ST ಇವಾಗೇನು 7% ಆಗಿದೆ, ಅದು ಕೇಂದ್ರ ಸರ್ಕಾರದಲ್ಲಿ ಶೆಡ್ಯೂಲ್ 9 ಆದ್ರೆ ಮಾತ್ರನೇ ನಮಗೆ 7% ಸಿಗ್ತದೆ, ಇಲ್ಲಾಂದ್ರೆ ಸಿಗಲ್ಲ. ಇದ್ರ ಬಗ್ಗೆ ಕೂಡ ನೀವು ಧ್ವನಿ ಆಗ್ಬೇಕು. ನಮ್ಮ ST ಏನು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ಅನುದಾನಗಳು ಮತ್ತು ಇನ್ನೂ ಹೆಚ್ಚಿನ ಹಕ್ಕುಗಳನ್ನ ಪಡಿಲಿಕ್ಕೆ ಶೆಡ್ಯೂಲ್ 9 ತಿದ್ದುಪಡಿ ಮಾಡಿ ನೀವು ಅದಕ್ಕೂ ಕೂಡ ಧ್ವನಿ ಆಗ್ಬೇಕು. ಎರಡನೇದಾಗಿ ಈಗೇನು 15,000 ಕೋಟಿ ಅಂದಾಜು ಮೊತ್ತ ನಮ್ಮ 2 ವರ್ಷದಿಂದ 15,000 ಒಂದು ಬ್ಯಾನರ್ ತರ ಬರುತ್ತಲ್ಲ, ಅದೇ 4,886 ಇಲ್ಲಿ ಕಟ್ಟಿದೆ ಮೇಡಮ್. ಎಷ್ಟು ಕಿಲೋಮೀಟರ್? ಎಷ್ಟು ನಿಮಿಷ ವೆಯ್ಟ್ ಮಾಡಿದ್ರೆ ಅಥವಾ ಎಷ್ಟು ದಿನ ಆಯ್ತು? ಬೆಳಿಗ್ಗೆ ಬಂದಿದ್ದ, ಬಟ್ ಇವತ್ತು ಆಗುತ್ತಾ? ನಿಮ್ಗೆ ಈಸಿ ಆಯ್ತಲ್ವಾ ದಿನ ಗಟ್ಟಲೆ ವೆಯ್ಟ್ ಮಾಡೋದು? ಮತ್ತೆ ತಾವು ಎಷ್ಟು ಒಂದು ಚೀಲಕ್ಕೆ ಎಷ್ಟು ತೂಕ ತಗೊಂಡು ಬಂದಿದ್ದೀರಾ? 50. ಇಲ್ಲಿ ನಿಮ್ಗೆ ಬೇರೆ ಏನಾದ್ರು ಸಮಸ್ಯೆಗಳು ಇದೆಯಾ? ಏನೂ ಇಲ್ಲ.
ಎಲ್ಲ ಕಡೆ ಇದನ್ನೇ ಮಾಡಿದ್ದಾರೆ. ಗಾಡಿ ಬರುತ್ತೆ ಓಕೆ, ನಾವು ಹೋಗೋಣ. ಅವ್ರು ಕೆಲಸ ಮಾಡ್ತಾರೆ, ನಾವಿದ್ರೆ ಮತ್ತೆ ಅವ್ರಿಗೆ ಪರವಾಗಿಲ್ಲ. 6 hours is fine. ತಹಸೀಲ್ದಾರ್ ತಾಮಕ್ಸತ್ತು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.